ಚಾಕ್ಲೇಟ್ ಗ್ಯಾಂಗ್ ಆಯ್ತು, ಈಗ ಜ್ಯೂಸ್ ಗ್ಯಾಂಗ್ನ ಸರ್ದಿ ಅಂತ ಕಾಣಿಸುತ್ತೆ. ಬೆಳಗಾವಿಯಲ್ಲಿ ಜ್ಯೂಸ್ ಗ್ಯಾಂಗ್ ತಲೆ ಎತ್ತಿದೆ. ಜ್ಯೂಸ್ ಬಾಳೆಹಣ್ಣು ಕೊಟ್ಟು ನಗ ನಾಣ್ಯ ದೋಚಿ ಪರಾರಿ ಆಗ್ತಾ ಇದ್ದಾರೆ. ಚಲಿಸ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ನಲ್ಲೇ ದರೋಡೆ ಆಗಿದೆ. ಕಳೆದ ಒಂದು ತಿಂಗಳ ಹಿಂದೆ ರೈಲ್ನಲ್ಲಿ ಚಾಕ್ಲೇಟ್ ಕೊಟ್ಟು ನಗನಾಣ್ಯವನ್ನ ಎಗರಿಸ್ತಾ ಇದ್ದಂತಹ ಘಟನೆಗಳನ್ನ ನಾವು ವರದಿ ಮಾಡಿದ್ವಿ. ಈಗ ಅಂತಹದ್ದೇ ಒಂದು ಘಟನೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಚಲಿಸುವಂತಹ ಪ್ರಯಾಣಿಕರ ನಡುವೆ ಆಗಿದೆ. ಇದು ಜ್ಯೂಸ್ ಕೊಡೋದು, ಜ್ಯೂಸ್ ಕೊಟ್ಟು ಮತ್ತೆ ಬರೋ ಹಾಗೆ ಮಾಡೋದು. ಆ ನಂತರದಲ್ಲಿ ಅವರ ಬಳಿ ಇರ್ತಕ್ಕಂತಹ ದುಡ್ಡು, ಚಿನ್ನ ಇದೆಲ್ಲವನ್ನು ಕೂಡ ಲಪ್ಟಾಯಿಸೋದು ಈ ಗ್ಯಾಂಗ್ನ ಉದ್ದೇಶ. ಇದು ಬೆಳಗಾವಿಯಲ್ಲಿ ಆಗಿರ್ತಕ್ಕಂತಹ ಘಟನೆ. ನೋಡೋ ಅದ್ಯಾಗ ಯಾರೋ ಬಾಳೆಹಣ್ಣು ಕೊಟ್ಟರು ತಿನ್ನಕ, ಮತ್ತು ಬಾಳೆಹಣ್ಣು ಕೊಟ್ಟ ತಿನ್ನಿಸಿದ ನಂತರ ಜ್ಯೂಸ್ ಕೊಟ್ಟಿದ್ರು. ಜ್ಯೂಸ್ ಕೊಟ್ಟ ನಂತರ ಅವ್ರಿಗೆ ಪ್ರಜ್ಞಾ ತಪ್ಪಿದ ನಂತರ ಕೊಳ್ಳಾಗಿನ ಚೈನ ಶಾಗಿನ ರೊಕ್ಕ ಇದನ್ನೆಲ್ಲ ತೊಗೊಂಡು ಮತ್ತು ರಾತ್ರಿ KSRTC ಅವ್ರ ಬಸ್ನವ್ರು ಯಾಕೆ ಕೆಳಗಿನ ಇಬ್ಬರು ಮಂದಿನ ತಂದು ಇಲ್ಲಿ ಸಿವಿಲ್ದಾಗ ಅಡ್ಮಿಟ್ ಮಾಡ್ಯಾರ. ಅಡ್ಮಿಟ್ ಮಾಡಿದಂತ ಏನೈತಿ, ರಾತ್ರಿ ನಾವು ಆ ಕಡೆ ಹುಡುಕಾಡೋದ ಮಾಡೋದ ನಾವು ಫ್ರೆಂಡ್ ಹುಡುಕಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆಯಿಂದ. ದಿಲೀಪ್, ಯಾರೋ ಜ್ಯೂಸ್ ಕೊಡ್ತಾರೆ ಅಂದ್ರೆ ಅದನ್ನ ಹೇಗ್ ತಗೊಳ್ತಾರೆ? ಅಂದ್ರೆ ಮಾರೋ ನೆಪದಲ್ಲಿ ಬಂದು ಈ ರೀತಿ ಮಾಡ್ತಾ ಇರೋದಾ ಹೇಗೆ? ಹೌದು ದಿವ್ಯಾ, ಪ್ರಮುಖವಾಗಿ ಏನಂತಂದ್ರೆ ಯಾರೋ ಜ್ಯೂಸ್ ಕೊಡ್ತಾರ ತಗೋಬಹುದು, ಆದ್ರೆ ಒಂದು ವಿಶ್ವಾಸ ಮೂಡಿಸ್ತಾರೆ. ಇದು ಜ್ಯೂಸ್ ಇದೆ ಕೊಡ್ರಿ, ಹಾಗೆ ನಾವು ನೀವೆಲ್ಲ ಸಹ ಪ್ರಾಣಿಗಳು ಅಂತಾನೆ ಹೇಳ್ತಾರೆ, ಇಲ್ಲ ಅಂತ ನಾವು ಮಾರಾಕ್ ಬಂದೀವಿ ಅಂತ ಹೇಳ್ತಾರೆ. ಈಗ ಒಂದಿಷ್ಟು ನಂಬಿಕೆಗೆ ದ್ರೋಹ ಮಾಡಿ ಜ್ಯೂಸ್ ಅನ್ನ ಕುಡಿಸಿ ಈ ತರ ಒಂದಿಷ್ಟು ಜೋತಿರುವಂತದ್ದು ಬೆಳಿಗ್ಗೆ ಬರೋದು. ಮೊದಲೆಲ್ಲ ನಾವು ಟ್ರೈನ್ಗಳಲ್ಲಿ ಬೇರೆ ಕಡೆ ನೋಡ್ತಾ ಇದ್ವಿ, ಆದ್ರೆ ಈಗ ಬಸ್ ಅಲ್ಲಿ ಈ ತರ ಆಗ್ತಾ ಇರುವಂತದ್ದು ಬಹಳಷ್ಟು ವಿಷಾದನೀಯ ಸಂಗತಿ. ಮತ್ತೆ ಬಾಳೆಹಣ್ಣು ಜ್ಯೂಸ್ ಕುಡಿಸಿ ಇಬ್ರು ಅಸ್ವಸ್ಥಗಿರೋ, ಒಬ್ರು ಬೆಳಗಾವಿ KL ಆಸ್ಪತ್ರೆಗೆ ಹಾಕಿದ್ರೆ, ಒಬ್ಬರನ್ನ ಬೆಳಗಾವಿ ಸಿವಿಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರುವಂತದ್ದು. ಮತ್ತೆ ಇನ್ನೂ ಕೂಡ 2-3 ಜನ ಇದ್ದಾರೆ. ಅವರು ಪೊಲೀಸ್ ಸ್ಟೇಷನ್ ಬಂದು ಪ್ರತಿಭಟನೆ ತಮ್ಮ ಕಂಪ್ಲೇಂಟ್ ಅನ್ನು ಕೊಡ್ತೀರಿ ಅಂತ ಹೇಳ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಚಾಕ್ಲೇಟ್ ಕೊಡೋ ನೆಪದಲ್ಲಿ ಅಥವಾ ಜ್ಯೂಸ್ ಕೊಡೋ ನೆಪದಲ್ಲಿ, ಬಾಳೆಹಣ್ಣನ್ನ ಕೊಡೋ ನೆಪದಲ್ಲಿ ಯಾರಾದರೂ ಅಪರಿಚಿತರು ಬಂದ್ರೆ ಅದನ್ನ ತೆಗೆದುಕೊಳ್ಳುವಂತಹ ಗೋಜಲಿಗೆ ಹೋಗಬೇಡಿ ಪ್ರಯಾಣಿಕರು. ತೆಗೆದುಕೊಂಡ ನಂತರದಲ್ಲಿ ಅದರಲ್ಲಿ ಮತ್ತೆ ಬರೋ ಔಷಧಿಯನ್ನ ಹಾಕಿರ್ತಾರೆ, ನಿಮ್ಮ ಪ್ರಜ್ಞೆ ತಪ್ಪಿಸ್ತಾರೆ. ಆ ನಂತರ ನಿಮ್ಮ ಬಳಿ ಇರ್ತಕ್ಕಂತಹ ಚಿನ್ನಾಭರಣ ಎಲ್ಲವನ್ನು ಕೂಡ ಕಳವು ಮಾಡ್ತಾರೆ. ಇಂತಹ ಬೆಳವಣಿಗೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಳಗಾವಿ ಭಾಗದಲ್ಲಿ ಈಗ ವರದಿಯಾಗಿದೆ.